ಮಂಡ್ಯ ನಗರದ ನೂರಡಿ ರಸ್ತೆಗೆ ನಾಡಪ್ರಭು ಕೆಂಪೇಗೌಡ ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೆಸರಿಡುವ ಸಂಬಂಧ ನಗರಸಭಾ ಸದಸ್ಯರು ಸೋಮವಾರ ಕಿತ್ತಾಡಿದ ಪ್ರಸಂಗ ವರದಿಯಾಯಿತು. ನಗರಸಭೆಯ ಧರಣಪ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ನಡುವೆ ಬಿರುಸಿನ ವಾಗ್ವಾದ ನಡೆಯಿತು. ಬೆಸಗರಡಿ ರಾಮಣ್ಣ ಸರ್ಕಲ್ನಿಂದ ರಿಲಯನ್ಸ್ ಟೆಂಡರ್ವರೆಗಿನ ರಸ್ತೆಗೆ ನಾಡಪ್ರಭು ಕೆಂಪೇಗೌಡ ಹಾಗೂ ಅಲ್ಲಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗಿನ ರಸ್ತೆಗೆ ಅಂಬೇಡ್ಕರ್ ಹೆಸರಿಡುವಂತೆ ಸದಸ್ಯ ಟಿ ಕೆ ರಾಮಲಿಂಗ ಒತ್ತಾಯಿಸಿದರು. ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಕ್ಕೆ ಕೂಡ ನಾನು ಒಬ್ಬ ಸದಸ್ಯನಾಗಿ ಕೊಡ್ತೀನಿ, ಅದರಲ್ಲೂ ಬೇರೆ ಇಲ್ಲ. ಮತ್ತು ನಮ್ಮ ಪಕ್ಕದ ವರ್ಗದ ಸ್ನೇಹಿತರು ಎಲ್ಲ ಹೇಳಿದ್ದಾರೆ, ನಾವು ನಿಶ್ಚಯ ಬೇಡ 74 ಮಾಡಿದ್ದೇ ಆಗಿದ್ರೆ ಇವರು 70ರಲ್ಲಿ ಈ ಅವಶ್ಯಕತೆ ಗೊತ್ತಿರಲಿಲ್ಲ. ಅವತ್ತು ಶ್ರೀಧರನೇ ಒಪ್ಪಿದ್ದಾರೆ ಯಾವುದೇ ಹೆಸರಿಲ್ಲ ಅಂತೇಳಿ. ಆಗ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಮುಖಂಡರು ಕೂಡ ಅಂಬೇಡ್ಕರ್ ಅಡ್ವೊಕೇಟ್ ಒಳಗೆ ಕೆಂಪೇಗೌಡ ವೃತ್ತ ಮಾಡಬೇಕು ಅಂತ ಹೇಳಿ ಬಂದಾಗ ಕೋಟಾಪತಿ ನಾವು ಕೂಡ ಹೆಂಗೂ ಹೆಸರು ಕಟ್ಟಿಲ್ವಲ್ಲ ಮಾಡಲಪ್ಪ ಅಂತ ಕೊಟ್ಟಿದ್ವಿ. ಜೊತೆ 70ರಲ್ಲಿ ತೀರ್ಮಾನ ಆಗ್ತದೆ ಸರ್ಕಾರಕ್ಕೆ ಯಾಕೆ ಹೋಗ್ಲಿಲ್ಲ, ಕಳಿಸಿ ರಮಣ ಯಾಕೆ ಗೊತ್ತಾಯ್ತು? ಸರ್ಕಾರಕ್ಕೆ ಅವತ್ತು ತೀರ್ಮಾನ ಆಗ್ತದೆ ಕಳಿಸ್ಕೊಡಿ, ರಮಣ ಗೊತ್ತಿರಲಿಲ್ಲ, ನಾವು ಹೆಂಗೂ ಕಟ್ಟಿಲ್ಲ, ನಮ್ಮ ನಾಡುದರೆ ಕೆಂಪೇಗೌಡ ಹೆಸರನ್ನ ಅಡ್ವೊಕೇಟ್ಗೆ ಹುಡುಗಲ್ಲ ಅಂತೇಳಿ ಕೊಟ್ಟು ಈಗ ನಮ್ಮಿಬ್ಬರೇ ಪ್ರಶ್ನೆ ಕೂತಿದೆ. ನಮಗೇನು ಗಟ್ಟೆ ಇಲ್ಲ, ಎಲ್ಲರೂ ಚೆನ್ನಾಗಿದ್ದೀವಿ, ಬಟ್ ಅವರೇ ಗೊತ್ತಿಲ್ಲ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ, ಒಂದಲ್ಲ ಬೇಡ, ದಯಮಾಡಿ ನಮಗೆ ಅಂಬೇಡ್ಕರ್ ಅವರಿಗೆ ವೃತ್ತ ಕೊಟ್ಟಿದ್ವಿ, ಸರ್ಕಾರಗಳಿಗೆ ಸ್ಟ್ಯಾಚ್ಯೂ ಕೊಟ್ಟಿದ್ವಿ, ಒಂದು ಸಮುದ್ರ ಭವನ ಕೊಟ್ಟಿದ್ವಿ, ಸಾಕಷ್ಟು ಇದೆ. ನಾಡಪ್ರಭು ಕೆಂಪೇಗೌಡ ಮಂಡ್ಯ ಎಲ್ಲೂ ಇಲ್ಲ. ನಮಗೆ ಹೃದಯ ಕೂಡ ಒಂದು ಬಿಟ್ರೆ ನಮಗೆ ಬೇರೆ ಕಡೆ ಏನು ನೋಡೋ ಅವಶ್ಯಕತೆ ಇಲ್ಲ. ದಯಮಾಡಿ ಶಾಸಕರು, ಕಮಿಷನರು, ಆಯುಕ್ತರು, ಅಧ್ಯಕ್ಷರೇ, ಕಾರ್ಯಕರ್ತರೇ, ದಯಮಾಡಿ ನಮಗೆ ಅಡ್ವೊಕೇಟ್ಗಳಿಗೆ ಬೆಸಗಡಿ ಸರ್ಕಲ್ನಿಂದ ಕರ್ನಾಟಕ ಸರ್ಕಾರವನ್ನು ಕೆಂಪೇಗೌಡ ಹೆಸರನ್ನ ನಾಮಕರಣ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ನಾಡಪ್ರಭು ಕೆಂಪೇಗೌಡ ಹೆಸರನ್ನ ಬೆಸಗಡಿ ಸರ್ಕಾರದಿಂದ ಕರ್ನಾಟಕ ಮಾಡಿ ಮಾಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಅವರು ಇರಲಿ, ಇವ್ರದ್ದು ಇರಲಿ, ನಮ್ಮ ರಸ್ತೆ ಚೆನ್ನಾಗಿದೆ, ಚೆನ್ನಾಗಿ ಬಿಡೋ ರಸ್ತೆ ಇದ್ರು ಕೆಂಪೇಗೌಡ ರಸ್ತೆನ ಅಳಿಯ ಮಾಡಬೇಕು ಅಂತ ನಾನು ತಮಗೆ ಮನವಿ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಸದಸ್ಯರಾದ ಶ್ರೀಧರ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನೂರಡಿ ರಸ್ತೆಗೆ ಅಂಬೇಡ್ಕರ್ ಹೆಸರಿಡುವ ನಿರ್ಣಯವನ್ನು ನಗರಸಭೆಯಲ್ಲಿ ಕೈಗೊಳ್ಳಲಾಗಿತ್ತು. ಈಗ ಮತ್ತೆ ಆ ಹೆಸರನ್ನು ಬದಲಾವಣೆ ಮಾಡುವುದು ಬೇಡ, ನೂರಡಿ ರಸ್ತೆಗೆ ಅಂಬೇಡ್ಕರ್ ಹೆಸರಿಡುವಂತೆ ಸದಸ್ಯರಾದ ಶ್ರೀಧರ್, ಶಿವಪ್ರಕಾಶ್ ಅವರು ಶಾಸಕ ರವಿಕುಮಾರ್ ಅವರನ್ನು ಒತ್ತಾಯಿಸಿದರು. ಅವರು ದೇಶದ ಮಹಾನ್ ವ್ಯಕ್ತಿಗಳೇ, ನಮ್ಮ ನಾಡಪ್ರಭುಗಳು ಕೆಂಪೇಗೌಡರು. ನಮ್ಮ ಬೆಂಗಳೂರು ಇವತ್ತೇನೋ ವಿಶ್ವವಿಖ್ಯಾತಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಜಗತ್ತೇ ಬೆಂಗಳೂರನ್ನ ನೋಡ್ತಾ ಇದೆ. ಅತಿ ಫಾಸ್ಟ್ ಆಗಿ ಬೆಳೀತಿರುವಂತ ನಗರ ಬೆಂಗಳೂರು ನಗರ. ಇವತ್ತು ಬೆಂಗಳೂರು ನಗರ ಮಾದರಿ ನಗರವಾಗಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ನಾಡಪ್ರಭುಗಳಾದ ಕೆಂಪೇಗೌಡರು. ಆ ಇಬ್ಬರು ನಾಯಕರು ಕೂಡ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾನೆ, ಇಬ್ಬರು ನಾಯಕರಿಗೆ ನೀವು ನ್ಯಾಯವನ್ನು ಒದಗಿಸಿ ಇಬ್ಬರು ಕೂಡ ಒಂದು ಒಳ್ಳೊಳ್ಳೆ ರಸ್ತೆಗೆ ಇಬ್ಬರು ಹೆಸರನ್ನ ಇಡಬೇಕು. ಈಗಾಗಲೇ ಅಂಬೇಡ್ಕರ್ ರಸ್ತೆ ಆಗಿರುವಂಥದ್ದನ್ನ ಅಂಬೇಡ್ಕರ್ ರಸ್ತೆಯಾಗಿ ಬಳಸಿ ಮತ್ತು ಇನ್ನೂ ಒಂದು ಉತ್ತಮವಾದ ರಸ್ತೆಗೆ ನನಗೆ ಖುಷಿ ವಿಚಾರ ಅಂದ್ರೆ ಈಗ ಸಂಧ್ಯಾ ವೃತ್ತದಲ್ಲಿ ಕೆಂಪೇಗೌಡರು ಪ್ರತಿಮೆಗೆ 2 ಕೋಟಿ ಅನುದಾನ ತಂದಿದ್ದಾರೆ ಅಂದ್ರೆ ಬಹಳ ಸಂತೋಷ. ನಿಮ್ಮನ್ನು ನಾನು ಎಲ್ಲರ ಪರವಾಗಿ ಅತ್ಯಂತ ಗೌರವವಾಗಿ ಸಭೆಯವರು ಕೂಡ ಇದನ್ನ ಕ್ರಮ ತಗೊಳ್ಳಿಕ್ಕೆ ಬರೋದು. ಮುಂದಿನ ಸಭೆ ಬಂದಾಗ ಅಧ್ಯಕ್ಷಗಳು ಇಲ್ಲ ಇದು ಇನ್ನೊಂದು ವಿಚಾರಗಳು ಮಾಡಬೇಕು, ಎಲ್ಲ ವಿಚಾರ ಮಾಡಿ ಕೇಳ್ಕೊಂಡ್ರು. ಆಗಲಿ ಅಂತ ನಾವು ಕೂಡ ಸಹಮತ ಕೊಟ್ವಿ. ಯಾಕೆಂದರೆ ಯಾವುದೇ ಒಂದು ದುಡುಕು ನಿರ್ಧಾರ ಮಾಡುವಂಥದ್ದೇನಿಲ್ಲ. ನಾವು ಈ ವಿಷಯ ಇದ್ದದಕ್ಕೋಸ್ಕರನೇ ನಾವೆಲ್ಲರೂ ಕೇಳ್ಕೊಂಡ್ವಿ. ಆ ಒಂದು ಪಕ್ಷ ಮಹಾನೀರ ಹೆಸರುಗಳು ಇಲ್ಲದೇ ಇದ್ರೆ ನಾವು ಇಡೀ ಕೇಳೋಕೆ ಆಗ್ತಿರಲಿಲ್ಲ. ಆಗ ಮಧ್ಯಪ್ರವೇಶಿಸಿದ ರಾಮಲಿಂಗ ಅವರು, ಈ ಹಿಂದೆ ನಗರಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು, ಆಗ ಅದಕ್ಕೆ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡಿರಲಿಲ್ಲ. ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಇಡುವುದಕ್ಕೆ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಮಾಡಲಾಗಿದೆ, ಅದನ್ನೇ ಮುಂದುವರಿಸುವಂತೆ ಒತ್ತಾಯಿಸಿದರು. ನಗರಸಭೆಯಲ್ಲಿ ಆಗಿರುವ ನಿರ್ಣಯಗಳಿಗೆ ಸರ್ಕಾರದಿಂದ ಅನುಮೋದನೆ ದೊರಕದಿರುವುದರಿಂದ ನೂರಡಿ ರಸ್ತೆಗೆ ಕೆಂಪೇಗೌಡರ ಹೆಸರಿಡುವುದು ಸೂಕ್ತ ಅಂತ ಟಿ ಕೆ ರಾಮಲಿಂಗ ಹೇಳಿದರೆ, ಅಂಬೇಡ್ಕರ್ ಹೆಸರಿನಲ್ಲಿ ವೃತ್ತವಿದೆ, ಅವರ ಹೆಸರಿನಲ್ಲೇ ಭವನವನ್ನು ನಿರ್ಮಿಸಲಾಗಿದೆ, ಆದರೆ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರ ಹೆಸರು ಯಾವ ರಸ್ತೆಗೂ ಇಲ್ಲ, ಆ ಹೆಸರನ್ನೇ ನೂರಡಿ ರಸ್ತೆಗೆ ಇಡುವಂತೆ ಮನವಿ ಮಾಡಿದರು. ಮಾಡಿರೋದು ಸೂಪರ್ ಅದಕ್ಕೆ ಸರ್ಕಾರ ಇರಲಿ. ನಾನಾ ಚರ್ಚೆಗಳಾದಾಗ ಮಧ್ಯಪ್ರವೇಶಿಸಿದ ಶಾಸಕ ರವಿಕುಮಾರ್, ಕೆಂಪೇಗೌಡ ಮತ್ತು ಅಂಬೇಡ್ಕರ್ ಇಬ್ಬರು ಮಹಾನ್ ವ್ಯಕ್ತಿಗಳೇ, ಯಾರು ಹೆಚ್ಚು ಯಾರು ಕಡಿಮೆ ಅಂತಿಲ್ಲ. ಈಗಾಗಲೇ ನೂರಡಿ ರಸ್ತೆಗೆ ಅಂಬೇಡ್ಕರ್ ಹೆಸರಿಡುವ ಬಗ್ಗೆ ನಿರ್ಣಯ ಕೈಗೊಂಡಿರುವುದರಿಂದ ಅದನ್ನು ಬದಲಾವಣೆ ಮಾಡುವುದು ಬರುವುದಿಲ್ಲ. ಬೆಸಗರಡಿ ರಾಮಣ್ಣ ಸರ್ಕಲ್ನಿಂದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದವರೆಗೆ ಹಾಗೂ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗಿನ ರಸ್ತೆಗೆ ಕೆಂಪೇಗೌಡರ ಹೆಸರು ನೀಡಲು ಸಲಹೆ ನೀಡಿದಾಗ ಬಹುತೇಕ ಸದಸ್ಯರು ಮೇಜು ಕುಟ್ಟಿ ಸಹಮತ ವ್ಯಕ್ತಪಡಿಸಿದರು. ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದವರು ಇವತ್ತು ಪ್ರಜಾಪ್ರಭುತ್ವ ತಂತ್ರದ ದಿನ.
ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಾವು ನೀವೆಲ್ಲ ನಡೀತಾ ಇದ್ದೀವಿ. ಅದೇ ರೀತಿ ಕೆಂಪೇಗೌಡರು ನಾಡು ಕಟ್ಟಿದವರು, ನಮ್ಮ ಬೆಂಗಳೂರನ್ನ ಕಟ್ಟಿದವರು. ನೀವೆಲ್ಲ ಮಕ್ಕಳನ್ನ ಈಗ ಕೆಲಸಕ್ಕೆ ಹೋಗ್ಬೇಕಂದ್ರೆ ಬೆಂಗಳೂರು ಕಟ್ಟಿಲ್ಲ, ನಮ್ಮ ಸಂಸಾರಗಳು ಜೀವನ ಶೈಲಿಗಳು ಬದಲಾಗ್ತದೆ. ಈ ಮಹನೀಯರದು ರೋಡಲ್ಲಿ ಚರ್ಚೆ ಆಗಬಾರ್ದು. ಇಬ್ಬರು ಮಹನೀಯರುಗಳಿಗೆ ಗೌರವ ಕೊಡುವಂಥದ್ದು ಆಗಬೇಕು. ಇದು ಯಾವುದೋ ಜಾತಿಗಳ ಸಂಘರ್ಷ ಆಗಬಾರ್ದು, ಇಲ್ಲ ಇದು ಯಾರೋ ಪ್ರತಿಷ್ಠೆಯ ಪ್ರಶ್ನೆ ಆಗಬೇಕು. ಇದನ್ನ ಇಲ್ಲಿ ಮಾತನಾಡೋಕೆ ಮುಂಚೆ ಎರಡೂ ಸಮುದಾಯದ ಎರಡೂ ಸಂಘಟನೆಗಳನ್ನ ಕರೆದು ಮಾತಾಡಿ ಅಭಿಪ್ರಾಯವನ್ನು ತಿಳಿಸಿ ನಗರಸಭೆಯಲ್ಲಿ ಮಂಡಿಸ್ತೀವಿ ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಅವ್ರ ಮುಂದೆ ತಗೊಂಡು ಇಲ್ಲಿ ಬಂದಿದ್ದೀವಿ. ಈ 50 ವರ್ಷಗಳ ಹಿಂದೆ 76ರಲ್ಲಿ ಆಗಿದೆ ಅನ್ನೋದನ್ನು ಒಂದು ಶಿವಪ್ರಕಾಶ್ ಅವರು ತೋರಿಸಿದ್ರು. ಒಂದು ರಸ್ತೆಗೆ ಒಬ್ಬರ ಹೆಸರಿಟ್ಟ ಮೇಲೆ ಎರಡನೇ ಹೆಸರನ್ನ ಯಾವುದೇ ವಿಧಾನಸಭೆಯಲ್ಲಾಗಲಿ, ಲೋಕಸಭೆಯಲ್ಲಾಗಲಿ, ಸ್ಥಳೀಯ ಆಡಳಿತದಲ್ಲಾಗಲಿ ಎಲ್ಲೂ ಇಡೋದಕ್ಕೆ ಆಗಲ್ಲ. ಹಾಗಂತ ನಾವು ಇದನ್ನ ಸಂಘರ್ಷಕ್ಕೆ ದಾರಿ ಮಾಡಿಕೊಡೋದಕ್ಕೆ ಹೋಗಬಾರ್ದು. ಇದು ಇಬ್ಬರು ಇಲ್ಲಿ ಅಣ್ಣ ತಂದಿರೋ ರೀತಿ ಬದುಕುವಂತ ವಿಚಾರದಲ್ಲಿ ಯಾವುದೋ ಒಂದು ಸಂಘರ್ಷಕ್ಕೆ ಹಾನಿ ಮಾಡಿಕೊಡ್ಬಾರ್ದು. ಇದನ್ನು ಸೌಹಾರ್ದವಾಗಿ ಇಬ್ಬರು ಮಹನೀಯರಿಗೆ ಸಮಾನವಾದ ಗೌರವವನ್ನ ಸಮಾನವಾಗಿ ಕಲ್ಪಿಸಬೇಕು ಅಂತೇಳಿ ನೂರಡಿ ರಸ್ತೆಗೆ ಅಂಬೇಡ್ಕರ್ ಹೆಸರನ್ನ, ಮತ್ತೆ ಕನಿಕಾ ಪರಮೇಶ್ವರಿ ಸರ್ಕಾರದಿಂದ ಗೌರಿ ಶಂಕರ್ವರೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಇಟ್ಟು ಇಬ್ಬರಿಗೂ ಸಮಾನ ಗೌರವವನ್ನ ಕೊಟ್ಟು ಇಬ್ಬರ ನಾಮಫಲಕಗಳನ್ನು ನಗರದಲ್ಲಿ ಆ ರಸ್ತೆಗಳ ರಾಜರಸ್ತರ ಇದನ್ನ ಪ್ರತಿಷ್ಠೆಗೆ ತಗೊಳ್ಳದೆ ಇಬ್ಬರು ಮಹನೀಯರಿಗೆ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂವಿ ಪ್ರಕಾಶ್, ಉಪಾಧ್ಯಕ್ಷರಾದ ಅರುಣ್ಕುಮಾರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿ, ಪೌರಾಯುಕ್ತೆ ಪಂಪಶ್ರೀ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಸಮೀಪದ ಐತಿಹಾಸಿಕ ಗಗನಚುಕ್ಕಿ ಜಲಪೋತ್ಸವ 2 ದಿನಗಳ ಕಾಲ ಅದ್ದೂರಿ ಹಾಗೂ ಯಶಸ್ವಿಯಾಗಿ ನಡೆಯಿತು. ಮೊದಲನೇ ದಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇ ದಿನ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರೋಪ ಭಾಷಣ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿವಕುಮಾರ್ ಅವರು 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸರ್ಕಾರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದೆ ಅಂತ ಹೇಳಿದರು. ತಾಯಿ ಜನ್ಮ ನೀಡಿದರೆ ಕಾವೇರಿ ತಾಯಿ ತನ್ನ ಉಗಮಸ್ಥಾನ ಕೊಡಗಿನಿಂದ ಸಮುದ್ರ ಸೇರುವ ಕೊನೆಯ ಭಾಗದವರೆಗೆ ಜನರಿಗೆ ಜೀವನ ಕಟ್ಟಿಕೊಡಲಾಗಿದೆ. ಕೃಷಿ, ಕೈಗಾರಿಕೆ, ವಿದ್ಯುತ್ ಶಕ್ತಿ, ಮೀನುಗಾರಿಕೆ ಸೇರಿದಂತೆ ಎಲ್ಲ ಕ್ಷೇತ್ರದವರಿಗೆ ಜೀವನ ಕಟ್ಟಿಕೊಟ್ಟಿದೆ. ಇಂತಹ ಕಾವೇರಿ ಮಾತೆಗೆ ಪ್ರಾರ್ಥನೆ ಮತ್ತು ಆರತಿ ಸಲ್ಲಿಸಲು ಯೋಜನೆ ರೂಪಿಸಲಾಗಿದೆ. ಕೆಲವು ಕಾನೂನು ನಿರ್ಬಂಧಗಳಿಗೆ ತಡವಾಗಿದೆ ಅಂತ ಹೇಳಿದರು. ಮಂಡ್ಯ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ರೈತರ ಜಿಲ್ಲೆಯಾಗಿದ್ದು 2 ಜಿಲ್ಲೆಗಳು ನನ್ನ 2 ಕಣ್ಣುಗಳಿದ್ದ ಹಾಗೆ ನಾಲೆಗಳ ಅಭಿವೃದ್ಧಿ ಹಾಗೂ ನೀರಾವರಿ ಯೋಜನೆಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂತ ಅವರು ಹೇಳಿದರು. ಕಾವೇರಿ ನಮ್ಮೆಲ್ಲರ ಪುಣ್ಯ ಮಾತೆ, ತಾಯಿ ಜನ್ಮವನ್ನು ಕೊಟ್ಟಿದ್ದಾಳೆ. ಕಾವೇರಿ ತಾಯಿ ಅನ್ನವನ್ನು ಕೊಟ್ಟಿದ್ದಾಳೆ. ಕಾವೇರಿ ತಾಯಿ ಬದುಕನ್ನು ಕೊಟ್ಟಿದ್ದಾಳೆ. ಕಾವೇರಿ ತಾಯಿಯನ್ನು ನೋಡ್ಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಕೊಡಗಿನಿಂದ ಹರಿದು ಅರೇಬಿ ಸಮುದ್ರವರೆಗೂ ಕೂಡ ಎಲ್ಲ ಜನರ ಬದುಕನ್ನು ಕಟ್ಕೊಳ್ಳಿಕ್ಕೆ ಕುಡಿಯೋ ನೀರಿರ್ಬೋದು, ಕೈಗಾರಿಕೆ ಇರ್ಬೋದು, ವ್ಯವಸಾಯಕ್ಕೆ ಇರ್ಬೋದು, ವಿದ್ಯುತ್ ಶಕ್ತಿ ಉತ್ಪಾದನೆ ಇರ್ಬೋದು, ಮೀನಿಗಿರ್ಬೋದು, ಎಲ್ಲರೂ ಕೂಡ ಆ ಕಾವೇರಿ ತಾಯಿ ನಮ್ಮನ್ನ ಸಹಾಯ ಮಾಡ್ತಾ ಇದ್ದಾಳೆ. ಅದಕ್ಕೆ ಪೂಜೆ ಮಾಡಬೇಕು, ಗೌರವನ ಕೊಡಬೇಕು ಅಂತೇಳಿ ನೀವೆಲ್ಲ ಆ ತಾಯಿಯ ಶೃಂಗ ನೃತ್ಯವನ್ನು ನೋಡ್ಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. 300 ಅಡಿ ಎತ್ತರದಿಂದ ಆ ಜಲ ಇವತ್ತು ಬೀಳ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು 544 ಚಿಕ್ಕದು ದೊಡ್ಡದು ಜಲಪಾತ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಬಹಳ ಎತ್ತರವಾದಂಥ ಜಲಪಾತ ಕೂಡ ಇರೋದು ತಮಗೆಲ್ಲ ನಾವೆಲ್ಲ ನೋಡಿದ್ದೀರಿ. ಇದೊಂದು ಐತಿಹಾಸಿಕ ಸ್ಥಳದಲ್ಲಿ ನೀವಿದ್ದೀರಿ. ನಾನು ಶಾಲೆಯಲ್ಲಿದ್ದಾಗ
ಬಂದು ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥ ಜಾಗವನ್ನು ನಾನು ನೋಡಿದ್ದೆ. ಅದಾದ ಮೇಲೆ ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ಇಲ್ಲಿಗೆ ಬಂದಿದ್ದೆ ನಾನು. ಮತ್ತೆ ಹಿಂದೆ ಕೂಡ ನಾನು ನೀರಾವರಿ ಮಂತ್ರಿ ಆಗಿದ್ದಾಗ ಒಂದು ಬಾರಿ ಬಂದಿದ್ದೆ. ಈಗ ಮತ್ತೆ ಇದನ್ನು ನೋಡುವಂತ ಒಂದು ಭಾಗ್ಯ ಇವತ್ತು ನೀವೆಲ್ಲ ಸ್ಥಳೀಯ ಶಾಸಕರು ಕಲ್ಪಿಸ್ಕೊಟ್ಟಿದ್ದೀರಿ. ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ ಜನಪರವಾದ ಕಾರ್ಯಕ್ರಮ ಮತ್ತು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದೆ ಅಂತ ತಿಳಿಸಿದರು. ಈ ರಾಜ್ಯದ ಜನಪರವಾದಂಥ ಅನೇಕ ಕಾರ್ಯಕ್ರಮಗಳನ್ನು, 5 ಗ್ಯಾರಂಟಿಗಳನ್ನು, ಅಭಿವೃದ್ಧಿ ಕೆಲಸವನ್ನು ಭಾಳಷ್ಟು ಸುಲಭ ಶ್ರಮದ ಪತಿಯಿಂದ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಉಪಮುಖ್ಯಮಂತ್ರಿಗಳು. ನೀರಾವರಿ ಕೃಷ್ಣ ಮೇಲುದಂಡೆಯಿಂದ ಹಿಡ್ದು ಭದ್ರಾಯಿಂದ ಹಿಡ್ದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ KRS ಇನ್ನಿತರೆ ಎಲ್ಲ ಡ್ಯಾಮಿನ ಪರಿಸ್ಥಿತಿಯನ್ನು ಭಾಳ ಹತ್ತಿರದಿಂದ ನೋಡಿ ಮತ್ತು ಅನೇಕ ಅಚ್ಚುಕಟ್ಟ ಪ್ರದೇಶದಲ್ಲಿ ಆಗಬೇಕಾದಂಥ ಕಾಲುವೆಗಳ ಕೆಲಸಗಳನ್ನು ಸಹ ಕಳೆದ 5 ವರ್ಷದ ಸರ್ಕಾರದಲ್ಲಿ ಏನೆಲ್ಲ ಬ್ಯಾಲೆನ್ಸ್ ಇತ್ತೋ ಅದನ್ನೂ ಸಹ ನಿಭಾಯಿಸಿಕೊಂಡು ಮಾಡ್ತಾ ಇದ್ದಾರೆ. ಮಳವಳ್ಳಿ ಶಾಸಕ ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ PM ನರೇಂದ್ರ ಸ್ವಾಮಿ ಮಾತನಾಡಿ, ಹೆಚ್ಚಿನ ನೆರವನ್ನು ಗಗನಚುಕ್ಕಿ ಅಭಿವೃದ್ಧಿಗೆ ನೀಡುವಂತೆ ಮನವಿ ಮಾಡಿಕೊಂಡರು. ಈ ಕಾರ್ಯಕ್ರಮವನ್ನು ನಾನು ಅಚ್ಚುಕಟ್ಟಾಗಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನೆರವಾದಂಥ ಸರ್ಕಾರದ ಎಲ್ಲ ಸಂದರ್ಭಗಳಲ್ಲಿ ನನಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಮ್ಮ ಬೆಂಬಲವನ್ನು, ಆಶೀರ್ವಾದವನ್ನು ನೀಡಿರ್ತಕ್ಕಂಥದ್ದು ಇಷ್ಟೊಂದು ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಕಾರಣ ಆಗಿದೆ. ಈ ಉತ್ಸವ ಬರೀ ಉತ್ಸವಕ್ಕೋಸ್ಕರ ಅಲ್ಲ, ಪ್ರವಾಸಿ ತಾಣದ ಅಭಿವೃದ್ಧಿಯ ಜೊತೆಯಲ್ಲಿ ಪ್ರವಾಸಿಗರನ್ನ ಈ ಭಾಗಕ್ಕೆ ಆಕರ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ನಾನು ಈಗಾಗಲೇ ತಿಳಿಸಿದಂತೆ ಕೇಂದ್ರ ಸರ್ಕಾರದ ಒಂದು ಯೋಜನೆ, ಒಂದು ಟನಲ್ ಅಕ್ವೇರಿಯಮ್ಮನ್ನು ಈ ಭಾಗಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಅನುಮೋದನೆ ಜೊತೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಕೊಡಮಾಡೋದಕ್ಕೆ ನಾವು ಸಜ್ಜಾಗಿದ್ದೇವೆ. ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ದಿನೇಶ್ ಗುಳಿಗೌಡ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ, ಸ್ಟಾರ್ ಚಂದ್ರು, ಜಿಲ್ಲಾ ಪಂಚಾಯತ್ CEO ನಂದಿನಿ, SP ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ B ಶಿವಾನಂದ ಮೂರ್ತಿ ಸೇರಿದಂತೆ ಅನೇಕರಿದ್ದರು. ಮೊದಲನೇ ದಿನ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಎರಡನೇ ದಿನ ಗುರುಕಿರಣ್ ಮತ್ತು ತಂಡದಿಂದ ಕಾರ್ಯಕ್ರಮ ನಡೆಯಿತು. ಮೊದಲನೇ ದಿನ ಡಾಲಿ ಧನಂಜಯ ಆಕರ್ಷಕವಾಗಿದ್ದರೆ, ಎರಡನೇ ದಿನ ಕ್ರೆಡಿಟ್ ಸ್ಟಾರ್ ರವಿಚಂದ್ರನ್ ಪಾಲ್ಗೊಂಡಿದ್ದರು. ಒಟ್ಟಾರೆ 2 ದಿನಗಳ ಕಾಲ ಕಾರ್ಯಕ್ರಮ ಯಾವುದೇ ಅಡೆತಡೆಯಿಲ್ಲದೆ ಯಶಸ್ವಿಯಾಗಿ ಸಮಾಪ್ತಿಗೊಂಡಿತು. ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿಸ್ಥಾನ ಸಿಗಲಿ ಅಂತ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಬ್ಯಾಟ್ ಬೀಸಿದ್ದಾರೆ. ನರೇಂದ್ರ ಸ್ವಾಮಿ ಮಂತ್ರಿಗಳ ಆಕಾಂಕ್ಷಿ ಇದ್ದಾರೆ, ನಾನು ಅವರ ಪರ ಇದ್ದೇನೆ ಅಂತ ಅವರು ಹೇಳಿದ್ದಾರೆ. ಅವರು ಸೀನಿಯರ್ ಇದ್ದಾರೆ, ಅವರು ಮಂತ್ರಿಯಾಗಲಿ ನನಗೆ ಸಂತೋಷವಾಗುತ್ತೆ ಅಂತ ಹೇಳಿದರು. ಕೃಷಿ ಮಂತ್ರಿ ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಅವರ ಜೊತೆಗೆ ಇನ್ನೊಂದು ಮಂತ್ರಿ ಸ್ಥಾನವನ್ನು ನಮ್ಮ ಜಿಲ್ಲೆಗೆ ಕೊಡಲಿ, ನರೇಂದ್ರ ಸ್ವಾಮಿ ಅವರು ಮಂತ್ರಿಯಾಗಲಿ ಅಂತ ಆಶಿಸುತ್ತೇನೆ ಅಂತ ಹೇಳಿದರು. ನಾನು CM DCM ಸಚಿವ ಅಲ್ಲ, ನಾನು ಪ್ರಥಮ ಬಾರಿ ಗೆದ್ದಿರುವ ಸಾಮಾನ್ಯ ಶಾಸಕ ಅಷ್ಟೇ. ನರೇಂದ್ರ ಸ್ವಾಮಿ ಅವರು ಮಂತ್ರಿಯಾಗಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳಿದರು. ಮಂಡ್ಯಕ್ಕೆ CM ಬರ್ತಾರೆ, ದಿನಾಂಕ ನಿಗದಿ ಆಗಿಲ್ಲ, ಸಾಕಷ್ಟು ಕಾರ್ಯಕ್ರಮದ ಸಂಸ್ಥಾಪನೆಯನ್ನು ಅವರು ನೆರವೇರಿಸ್ಕೊಡ್ತಾರೆ ಅಂತ ಹೇಳಿದರು. ನರೇಂದ್ರ ಸ್ವಾಮಿ ಅವರು ಇದು ಮಂತ್ರಿಗಳ ಏನು ಎಂತ ರೇಸಲ್ಲ, ಆಕಾಂಕ್ಷಿ ಇದ್ದಾರೆ. ಅವ್ರಿಗೆ ಕೊಟ್ಟರೆ ನಾನು ಅವ್ರ ಪರ ಇದ್ದೀನಿ, ಅವರು ಕೊಡಲಿ ಅಂತ ನನಗೂ ಸಂತೋಷ ಆಗ್ತದೆ. ಅವರು ಆಗಲಿ, ಪಾಪ ಅವರು 3 ಸರಿ ಸೀನಿಯರ್ ಇದ್ದಾರೆ. ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಕೃಷಿ ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ಇನ್ನೊಂದು ಮಂತ್ರಿಗಳನ್ನು ಕೊಡಲಿ, ನಾನು ಅವ್ರು ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ನಾನು ಮುಖ್ಯಮಂತ್ರಿನೂ ಅಲ್ಲ, ಮಂತ್ರಿನೂ ಅಲ್ಲ, ಸೀನಿಯರ್, ನಾನು ಒಬ್ಬ ಪ್ರಥಮ ಬಾರಿ ಗೆದ್ದಿರುವಂಥ ಶಾಸಕ. ನಾನು ಆಶಿಸ್ತಾ ಇದ್ದೀನಿ. ಡೇಟ್ ತೊಗೋಬೇಕು, ನಮ್ಮದು ಎಲ್ಲ ಕಾಮಗಾರಿಗಳು ಉದ್ಘಾಟನೆ ಮತ್ತು ಇದಕ್ಕೆ ಸ್ವಲ್ಪ ಡೇಟ್ ತೊಗೋಬೇಕು. ಇನ್ನೂ ತೊಗೊಂಡಿಲ್ಲ, ತೊಗೊಳ್ತೀನಿ. ಮೊನ್ನೆ ತೊಗೊಳ್ಳೋಣ ಅಂದ್ಕೊಂಡೆ, ಇದು ವಿಧಾನಮಂಡಲ ಬಂದುಬಿಡ್ತು, ಅದಾದಮೇಲೆ ತೊಗೋಬೇಕು. ತುಂಬ ಕಾಮಗಾರಿಗಳು ನಡೀತಾ ಇದೆ. ಈಗ 120 ಕೋಟಿ ರೂಪಾಯಿ ಇನ್ನೊಂದು ನೀರಾವರಿ ನಿಗಮದಲ್ಲಿ ಬಿಡುಗಡೆ ಮಾಡಿದರೆ ಈ ಕ್ಯಾಬಿನೆಟ್ಗೆ ಬರುತ್ತದು. ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆದಮೇಲೆ ಅದರದ್ದು ಟೆಂಡರು ಕರಿತೀವಿ. ನಾಲೆಗಳ ಅಭಿವೃದ್ಧಿಗೆ 120 ಕೋಟಿ ಕೊಟ್ಟಿದ್ದಾರೆ. ಈಗ ಮೈಸೂಗರ್ ಸ್ಕೋರ್ಗೆ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮೈಸೂಗರ್ ಸ್ಕೋರ್ಗೆ STK ಅನುದಾನದ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಕೊಡದಿರುವ ಬಗ್ಗೆ ಚರ್ಚೆ ಮಾಡಿ ಸಂಘರ್ಷ ಮಾಡೋದು ಇಷ್ಟ ಇಲ್ಲ. ಆಟೋ ಸ್ಟ್ಯಾಂಡ್ ಗುದ್ಲಿ ಪೂಜೆ 10 ಲಕ್ಷ ರೂಪಾಯಿ ಕೊಟ್ಟು ನೋಡಿದ್ದೇನೆ. ಕುಮಾರಸ್ವಾಮಿ ಕೊಟ್ಟರೆ ಅವರ ಮನೆ ಬಾಗಿಲಿಗೆ ಹೋಗಿ ಫಂಡ್ ಇಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಾನೇ ನಿಂತು ಅಭಿವೃದ್ಧಿ ಮಾಡ್ತೇನೆ, 25 ಕೋಟಿ ಅಂತ TV ಮುಂದೆ ಚರ್ಚೆ ಆಗಿದೆ. ಸ್ಕೂಲ್ ಶಿಕ್ಷಕರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ, ಪಾಪ
ರಾಜಕೀಯ ಸಂಘರ್ಷದಿಂದ ಅಭಿವೃದ್ಧಿ ಕುಂಠಿತ ಅಂತ ಹೇಳಿದರು. MD ಅಧ್ಯಕ್ಷರಿಗೆ ಫಂಡ್ 25 ಕೋಟಿ ಇಸ್ಕೊಂಡು ಬರಲು ಸೂಚನೆ ಕೊಟ್ಟಿದ್ದೇನೆ. 25 ಕೋಟಿ ಕೊಡ್ತಾರೆ, ಕುಮಾರಸ್ವಾಮಿ ಕೊಟ್ಟ ಮತ್ತೆ ನಡ್ಕೊಳ್ತಾರೆ ಅಂತ ರವಿಕುಮಾರ್ ಹೇಳಿದರು. ಇವತ್ತುವರೆಗೂ ನಾನು ಅದು 10 ಲಕ್ಷ ರೂಪಾಯಿದು ಆಟೋ ಸ್ಟ್ಯಾಂಡ್ ಗುದ್ದಲಿ ಪೂಜೆ ನೋಡಿದ್ದೀನಿ. ಕೊಟ್ಟರೆ ನಾನೇ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಫಂಡನ್ನು ತಂದು ಮಂಡ್ಯ ನಗರವನ್ನು ಅವ್ರ ಜೊತೆ ನಿಂತು ಅಭಿವೃದ್ಧಿ ಮಾಡ್ತೀವಿ. ಅಲ್ಲ, TV ಮುಂದೆ ಚರ್ಚೆ ಆಗಿದೆ. ಸ್ಕೂಲ್ಗೆ 25 ಕೋಟಿ ಕೊಡ್ತೀನಿ ಅನ್ನೋದು. ಪಾಪ ಆ ಸ್ಕೂಲ್ಗೆ ಇನ್ನೂ ಇದು ಕಟ್ಟೋಕ್ಕಾಗ್ತಾಯಿಲ್ಲ, ಸಂಬಳ ಕೊಡೋಕ್ಕಾಗ್ತಾಯಿಲ್ಲ. ಅದೇ ರಾಜಕೀಯ ಸಂಘರ್ಷಗಳಿಗೆ ಹೋದಾಗ ಅಭಿವೃದ್ಧಿಗಳು ಕುಂಠಿತ. ನಾವು ಆ MD ಅವ್ರಿಗೆ, ಆ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದೀನಿ. MP ಅವ್ರ ಆಫೀಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ 25 ಕೋಟಿ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ದೀವಿ. ಮದ್ದೂರು ಪಟ್ಟಣದ MH ಚನ್ನೇಗೌಡ ವಿದ್ಯಾಸಂಸ್ಥೆಯ HK ವೀರಣ್ಣಗೌಡ ಕಾಲೇಜು ಆವರಣದಲ್ಲಿ ಗುರುವಂದನ ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದ C. ಅಪೂರ್ವ ಚಂದ್ರ ಅವರ ಷಷ್ಠಪೂರ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಯವರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ HK ವೀರಣ್ಣಗೌಡ ಅವರು ಶಿಕ್ಷಕರಾಗಿ, ಪತ್ರಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಮತ್ತು ಶಿಕ್ಷಣ ಪ್ರೇಮಿಯಾಗಿ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಲವಾರು ಕೊಡುಗೆಗಳನ್ನು ಸಮಾಜಕ್ಕೆ ನೀಡಿದ್ದಾರೆ ಅಂತ ಹೇಳಿದರು. HK ವೀರಣ್ಣಗೌಡರವರ ಸಹವರ್ತಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ KT ಚಂದು ಹಾಗೂ ಅವರ ಪುತ್ರ C. ಅಪೂರ್ವ ಚಂದ್ರ ಇಬ್ಬರು ಸೇರಿಕೊಂಡು MH ಚನ್ನೇಗೌಡ ವಿದ್ಯಾಸಂಸ್ಥೆ ಸ್ಥಾಪಿಸಿ ಗ್ರಾಮೀಣ ಭಾಗದ ಲಕ್ಷಾಂತರ ಮಂದಿಗೆ ವಿದ್ಯಾದಾನ ಮಾಡುತ್ತಿರುವುದು ಮೆಚ್ಚುಗೆ ಕಾರ್ಯಕ್ರಮ ಅಂತ ಹೇಳಿದರು. ಹೋರಾಟದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂತಹ ಈ ಗ್ರಾಮಗಳಲ್ಲಿ ಮದ್ದೂರು ಕೂಡ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಏನು ಬ್ರಿಟಿಷರು ನಮ್ಮ ಸ್ವತಂತ್ರದ, ನಮ್ಮ ರಾಷ್ಟ್ರಧ್ವಜವನ್ನು ಹಾರಲು ಬಿಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡಿ ಇಲ್ಲಿ ಆ ಧ್ವಜವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಹಾರಾಟ ಮಾಡಿ ಬ್ರಿಟಿಷರಿಗೆ ಒಂದು ಸವಾಲನ್ನು ಒಡ್ಡಿದಂತಹ ಒಂದು ಕ್ಷೇತ್ರವಾಗಿರುವಂಥದ್ದೇ ನಮ್ಮ ಮದ್ದೂರಿನ ಕ್ಷೇತ್ರ ಆಗಿರುವಂತಹದ್ದು. ಅಂತಹ ಒಂದು ಹಿನ್ನೆಲೆಯಲ್ಲಿ ಇರುವಂತಹ ಈ ಮದ್ದೂರಿಗೆ ಆ ಕಾಲದಲ್ಲಿ ಸಿದ್ಧಲಿಂಗಯ್ಯನವರು ಮೈಸೂರಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭ, ನಮ್ಮ ಮರೀಗೌಡರು, ವೀರಣ್ಣಗೌಡರು, ಬೇರೆ ಬೇರೆಯವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದಂತಹ ಅವರು. ಅದರ ಜೊತೆಗೆ ಆ ಸತ್ಯಾಗ್ರಹದ ಹೋರಾಟಕ್ಕೆ ಭೂಮಿಯನ್ನು ಕೂಡ ದಾನವನ್ನು ಮಾಡುವುದರ ಮುಖಾಂತರವಾಗಿ ಅದಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿದಂತಹ ಒಂದು ಹಿನ್ನೆಲೆ ಇರುವಂತಹದ್ದು. ಅದ್ರ ಜೊತೆಗೆ ಇವತ್ತು ಏನು ನಾವು ಗೌರವವನ್ನು ಅರ್ಪಿಸ್ತಾ ಇದ್ದೇವೆ, ಷಷ್ಠಿಪೂರ್ತಿಯನ್ನು ಮುಗಿಸ್ತಾ ಇದ್ದಾರೆ. ಶ್ರೀ ಅಪೂರ್ವ ಚಂದ್ರರವರ ತಾತಂದಿರಾಗಿರುವಂತಹ ಶ್ರೀ ಮರೀಗೌಡರವರು, ವೀರಣ್ಣಗೌಡರವರು ಬಹಳ ದೊಡ್ಡ ಹೋರಾಟಗಾರರಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಹಮ್ಮಿಕೊಂಡಂತಹ ಅವರು. ಅವರ ಕಾರ್ಯಕ್ರಮಗಳು ಎಂದಿಗೂ ಕೂಡ ಆದರ್ಶ ಆಗಿರುವಂತಹದ್ದು. ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದರೂ ಕೂಡ ಅನೇಕ ವಿಧವಾದಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆ ಕಾಲದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಕೀರ್ತಿ ಶ್ರೀ ವೀರಣ್ಣಗೌಡರಿಗೆ ಸಲ್ಲುವಂತಹದ್ದು. ಅವರು ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಶಿಕ್ಷಕರಾಗಿ, ರೈತ ನಾಯಕರಾಗಿ, ಸಾಹಿತಿಯಾಗಿ, ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿ, ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಎಷ್ಟೊಂದು ಕಾರ್ಯದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂದರೆ ಬಹುಶಃ ಅವರ ಒಂದು ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು. ಆ ಪರಂಪರೆಯಲ್ಲಿ ಬಂದಂತಹ ಅವರ ಮಕ್ಕಳಾದಂತಹ ಶ್ರೀ KT ಚಂದೂರವರು ಕೂಡ ಅವರೇ ರೀತಿಯ ಹೋರಾಟವನ್ನು ಮಾಡಿಕೊಂಡು ಬಂದು ಆ ಪರಂಪರೆಯನ್ನು ಮುಂದುವರಿಸಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸ್ಥಾಪಿಸುವುದರ ಜೊತೆಗೆ ಕಸಾಪದ ಅಧ್ಯಕ್ಷರಾಗಿ, ಶಿಕ್ಷಣ ತಜ್ಞರಾಗಿ, ಸ್ವತಂತ್ರ ಹೋರಾಟಗಾರರಾಗಿಯೂ ಕೂಡ ಕೆಲಸ ಮಾಡಿದಂತಹ ಒಂದು ಪರಂಪರೆ. ಅವರ ಮಗರಾಗಿರುವ ಶ್ರೀ ನಮ್ಮ ಅಪೂರ್ವ ಚಂದ್ರರವರು ಕೂಡ ಆ ಪರಂಪರೆಯಲ್ಲಿ ತಮ್ಮನ್ನೇ ಆದಂತಹ ಛಾಪನ್ನು ಮೂಡಿಸಿ ಆ ಎರಡು ಶಕ್ತಿಗಳನ್ನು ಒಬ್ಬರಲ್ಲೇ ಕಾಣುವ ಹಾಗೆ ಶ್ರೀ ಅಪೂರ್ವ ಚಂದ್ರರವರು ಬೆಳೆದಿದ್ದಾರೆ ಅಂತ ಹೇಳಬೇಕು. ತಾತ ಮತ್ತು ತಂದೆಯ ಎರಡೂ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಬೆಳೆದಿರುವಂತಹ ಅವರೇ ಅಪೂರ್ವ ಚಂದ್ರರವರು ಅನ್ನುವುದನ್ನು ನಾವಿವತ್ತು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕಾಗಿರುವಂತಹದ್ದು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಹುಶಃ KT ಚಂದು ಅವರು, ನಮ್ಮ ಅಪೂರ್ವ ಚಂದ್ರ ಅವರ ತಂದೆಯ ಅವರ ಹೆಸರು KT ಚಂದು ಅವರು. ಅವರ ನಿಜವಾದ ಹೆಸರು ಏನು? ಚಂದ್ರಮೌಳೇಶ್ವರ ಅಂತ. ಆದಿಚುಂಚನಗಿರಿಯ ಆತ್ಮಾರ್ಥ ದೇವತೆ, ಅಲ್ಲಿಯ ಪೀಠಾಧಿಕಾರಿಗಳಿಗೆ ಯಾವ ಕಾಲಭೈರವೇಶ್ವರ ಕ್ಷೇತ್ರಾಧಿಪತಿ, ಕ್ಷೇತ್ರಪಾಲಕ ಇದ್ರೂ ಕೂಡ ಚಂದ್ರಮೌಳೇಶ್ವರ ಅಲ್ಲಿ
ಅಲ್ಲಿಯ ಜಗದ್ಗುರುಗಳಿಗೆ, ಪೀಠಾಧ್ಯಕ್ಷರಿಗೆ ಯಾವತ್ತೂ ಕೂಡ ಅದು ಆತ್ಮಾರ್ಥ ದೇವತೆ. ಯಾವ ದೇವರನ್ನು ಪೂಜೆ ಮಾಡಿದರೂ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡೋ ಹಾಗಿಲ್ಲ. ಅಲ್ಲಿಯ ಮೂಲ ಭಕ್ತರಾಗಿರ್ತಕ್ಕಂತಹ ನಮ್ಮ ಕೆ ಟಿ ಚಂದು ಅವರು ನಮ್ಮ ಸ್ವಾಮಿಗಳು ಹೇಳಿದಾಗ ಶಾರ್ಟ್ ಮಾಡಿಕೊಂಡು ಅದನ್ನು ಕೆ ಟಿ ಚಂದು ಅಂತ ಮಾಡಿಕೊಂಡು. ಇದೇ ಸಂದರ್ಭದಲ್ಲಿ ಎಚ್ ಚನ್ನೇಗೌಡ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ 18ಕ್ಕೂ ಹೆಚ್ಚು ಶಿಕ್ಷಕರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ಇದರ ಜೊತೆಗೆ ಷಷ್ಠಪೂರ್ತಿ ಅಂಗವಾಗಿ ಸಂಸ್ಥೆಯ ಕಾರ್ಯದರ್ಶಿ ಸಿ ಅಪೂರ್ವಚಂದ್ರ ಅವರನ್ನು ಶ್ರೀಗಳು ಸನ್ಮಾನಿಸಿದರು. ಅಪೂರ್ವಚಂದ್ರ ಅವರಿಗೆ ಅವರ ಗೆಳೆಯರು, ಹಿತೈಷಿಗಳು ನೆನಪಿನ ಕಾಣಿಕೆ ಮತ್ತು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಕೆ ಟಿ ಶ್ರೀಕಂಠೇಗೌಡ, ಕೋಕಿಲ ಅರುಣ್, ಚನ್ನೇಗೌಡ, ಕೆ ಟಿ ಚಂದು, ಸ್ವರೂಪ್ ಚಂದ್, ಎಂ ವಿ ರಾಮಲಿಂಗಯ್ಯ, ಮುತ್ತರಾಜು, ಡಾಕ್ಟರ್ ಜಯಪ್ರಕಾಶ್ ಗೌಡ, ಯು ವಿ ಶಿವಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಹಳ್ಳಿಕಾರ್ ತಳಿಯ ಹಸುವಿಗೆ ಸೀಮಂತ ಮಾಡಿ ರೈತ ಕುಟುಂಬ ಸಂಭ್ರಮಿಸಿರುವಂತಹ ಅಪರೂಪದ ಘಟನೆ ವರದಿಯಾಗಿದೆ. ತಮ್ಮ ಮನೆಯಲ್ಲಿ ಬೆಳೆದ ಹಳ್ಳಿಕಾರ್ನ ಜೋಡಿ ಹಸುವಿಗೆ ಸೀಮಂತ ಮಾಡಿ ಸಂಭ್ರಮಾಚರಣೆ ಮಾಡಲಾಗಿದೆ. ಯುವ ರೈತ ಹೇಮಂತ್ ಮನೆಯಲ್ಲಿ ಗರ್ಭಧರಿಸಿದ 2 ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರವನ್ನು ಅರ್ಥಪೂರ್ಣವಾಗಿ ನೆರವೇರಿಸಲಾಗಿದೆ. ಹಸುಗಳ ಸೀಮಂತ ಶಾಸ್ತ್ರಕ್ಕೆ ನೆಂಟರಿಷ್ಟರು ಹಾಗೂ ಸ್ನೇಹಿತರನ್ನು ಕರೆದು ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮಿಸಲಾಯಿತು. ಹಳ್ಳಿಕಾರ್ ತಳಿಯ ಹಸುಗಳ ಮೇಲೆ ಮಗ ಹೇಮಂತ್ನ ಪ್ರೀತಿಗೆ ಶೇಖರ್ ಕುಟುಂಬ ಕೈಜೋಡಿಸಿದೆ. ಮನೆಯ ಮುಂದೆ ಶಾಮಿಯಾನ ಹಾಕಿಸಿ ವೇದಿಕೆ ನಿರ್ಮಿಸಿ ಹಸುಗಳಿಗೆ ಅಲಂಕಾರ ಮಾಡಿ ಸೀಮಂತ ಮಾಡಲಾಯಿತು. ಮಾಮೂಲಿ ಕೊಂಬುಗಳು ತೆಗಿರ ಪಚ್ಚು ತಟ್ಟೆ ತುಂಬುವ ಶಾಸ್ತ್ರದಿಂದ ಹಿಡಿದು ಆರತಿ ಬೆಳಗ್ಗೆ ಸಂಪ್ರದಾಯದಂತೆ ಹಸುಗಳಿಗೆ ಸೀಮಂತ ಮಾಡಲಾಯಿತು. ಪದವಿ ಓದ್ತಿರುವ ಯುವ ರೈತ ಹೇಮಂತ್ಗೆ ಹಳ್ಳಿಕಾರ್ ತಳಿಯ ವಿಪರೀತ ಪ್ರೀತಿ ವ್ಯಾಮೋಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಆ ಕಾರಣಕ್ಕಾಗಿ ತಮ್ಮ ಮನೆಯಲ್ಲಿದ್ದ 2 ಹಳ್ಳಿಕಾರ್ ತಳಿಯ ಹಸುಗಳಿಗೆ ಕನಸು ನನಸು ಎಂದು ಹೆಸರಿಟ್ಟಿದ್ದಾರೆ ಹೇಮಂತ್. ಆ 2 ಹಸುಗಳು ಗರ್ಭಧಾರಣೆ ಮಾಡಿಸಿ ಹಸುಗಳಿಗೆ ಅದ್ದೂರಿ ಸೀಮಂತ ಮಾಡಲಾಯಿತು. ಹಳ್ಳಿಕಾರ್ ತಳಿಯನ್ನು ಉಳಿಸಿ ಬೆಳೆಸಲು ಯುವ ರೈತ ಹೇಮಂತ್ರಿಂದ ಕರೆ ನೀಡಲಾಯಿತು. ನಮಸ್ತೆ, ನನ್ನ ಹೆಸರು ಹೇಮಂತ್ ಶೇಖರ್ ಅಂತ. ನಾನು ಗಂಜಾಮು, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಾನು BA ಓದ್ತಾ ಇದ್ದೀನಿ, ಈಗ ಫೈನಲ್ ಇಯರಲ್ಲಿದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದನೂ ಹಸು ಕರು ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೂ ಹಸು ಕರು ಎಲ್ಲ ಪ್ರತಿಯೊಂದು ಇದೆ. ಅದರಲ್ಲೂ ನಮ್ಮ ತಾತದಿರೆಲ್ಲ ಜೋಡೆತ್ತು ಕಟ್ತಾಯಿದ್ರು. ನಮಗೂ ಗಾಡಿ ಎತ್ತಿನ ಗಾಡಿ ಅಂದರೆ ತುಂಬ ಪ್ರಾಣ. ನಾವು ಚಿಕ್ಕ ವಯಸ್ಸಿಂದನೇ ಕರುಗಳನ್ನೆಲ್ಲ ಸಾಕಿ ಎಲ್ಲ ಗಾಡಿ ಎಲ್ಲ ಕಟ್ತಾಯಿದ್ದೋ. ಈಗ ಒಂದು ಸ್ವಲ್ಪ ದಿನದಿಂದ ನಾಟಿ ದನ ಅಂತ ಹಳ್ಳಿಕಾರ ಅಂತ ತಳಿ ತುಂಬ ಫೇಮಸ್ ಆಯಿತು. ಆ ಹಳ್ಳಿಕಾರ್ ತಳಿನ ನಾನು ಸ್ವಲ್ಪ ಏನಾದ್ರು ಮನೇಲಿ ಸಾಕಿ ಅದರಲ್ಲಿ ನಾನು ಸ್ವಲ್ಪ ಅದನ್ನು ಉಳಿಸ್ಬೇಕು ಅನ್ನೋಕ್ಕೋಸ್ಕರ ನನ್ನ ಹತ್ರ ಒಂದು ಕರು ಇತ್ತು 2 ವರ್ಷದಿಂದ. ಆ ಕರುನ ಈಗ ದೊಡ್ಡ ಮಾಡ್ಕೊಂಡು ಅದನ್ನೇ ತೆನೆ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಕರು ತಗೊಂಡು ಅದನ್ನು ತೆನೆ ಮಾಡಿ 2 ಜೋಡಿ ಸೀಮಂತ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಯ್ತಿದೆ. ಯಾವ ಥರ ನಾವು ಹೆಣ್ಮಕ್ಳಿಗೆ ಏನು ಮಾಡ್ತೀವಿ ಅದೇ ಥರನೂ ಸೀಮಂತ ಮಾಡಿದ್ದೀವಿ. ತಟ್ಟೆ ತುಂಬಿ ಎಲ್ಲರಿಗೂ ಊಟ ಹಾಕ್ಸಿ ಅದೇ ಥರ ಮಾಡ್ತಿದ್ದೀವಿ. ನಮ್ಮ ಮನೇಲಿ ತುಂಬ ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಥರ ಎಲ್ಲರಿಗೂ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಒಂದೊಂದು ಹಸು ಕಟ್ಟಿ ಹಳ್ಳಿಕಾರನ್ನ ಉಳಿಸ್ತಾರೆ. ಜೈ ಹಳ್ಳಿಕಾರ್. ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಸ್ವರಾಜ್ ಉತ್ಸವ ಬೃಹತ್ ಕಾರ್ಯಕ್ರಮ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮವು ದಿವಂಗತ ಕೆ. ಪುಟ್ಟಣ್ಣಯ್ಯ ಅವರ ಕನಸಾಗಿದ್ದು, ಹಳ್ಳಿಗಳ ಅಭಿವೃದ್ಧಿ, ರೈತರ ಬಾಳಿನಲ್ಲಿ ಬದಲಾವಣೆ, ಮಹಿಳೆಯರ ಸಬಲೀಕರಣ ಮತ್ತು ನಿರುದ್ಯೋಗಿ ಯುವಕರಿಗೆ ಹೊಸ ಆಲೋಚನೆಗಳನ್ನು ನೀಡುವ ಉದ್ದೇಶದಿಂದ ಆಯೋಜನೆ ಮಾಡಲಾಗಿತ್ತು.
ಸುಮಾರು 30ಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ಮತ್ತು NGOಗಳು ತಮ್ಮ ಪ್ರಾತ್ಯಕ್ಷಿಕೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ನೆರವಾಗುವ ಮಾರ್ಗಗಳನ್ನು ಪ್ರಸ್ತುತಪಡಿಸಿದವು. ಕೃಷಿ ಸಂಬಂಧಿತ ಚರ್ಚೆ, ಸಂವಾದ, ಪ್ರದರ್ಶನ ಮತ್ತು ವಿಚಾರ ಪ್ರಸ್ತಾವನೆಗಳ ಮೂಲಕ ರೈತರು, ಯುವಕರಿಗೆ ಅಗತ್ಯ ಮಾಹಿತಿ ಹಂಚಿಕೊಳ್ಳಲಾಯಿತು. ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ರೈತರು ಮತ್ತು ಯುವಜನತೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು, ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸ್ವಉದ್ಯೋಗಗಳನ್ನು ಸೃಷ್ಟಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಬೂತ್ ಕೇಂದ್ರಗಳನ್ನು ತೆರಳಿ ಆಸಕ್ತ ಯುವಕರಿಗೆ ಹಾಗೂ ರೈತರಿಗೆ ಮಾಹಿತಿ ನೀಡುವ ಯೋಜನೆ ಇದೆ ಅಂತ ಅವರು ಹೇಳಿದರು. ಇವತ್ತು ಇಲ್ಲಿ ಸ್ವರಾಜ್ ಉತ್ಸವವನ್ನು ಅಂತ ಒಂದು ಪರಿಕಲ್ಪನೆಯಲ್ಲಿ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಸ್ವಾವಲಂಬಿ ಬದುಕನ್ನು ಯಾವ ಥರ ಕಟ್ಕೋಬೇಕು, ನಮ್ಮ ಸ್ವಉದ್ಯೋಗಗಳನ್ನ ಯಾವ ಥರ ಸೃಷ್ಟಿ ಮಾಡ್ಕೋಬೇಕು, ಸ್ಥಳೀಯವಾಗಿರೋಂಥ ಸಂಪನ್ಮೂಲನ ಬಳಕೆ ಮಾಡ್ಕೊಂಡು ನಾವು ಯಾವ ಥರ ನಮ್ಮ ಬದುಕು ಕಟ್ಕೋಬೇಕು, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜನ ತುಂಬ ಬಂದು ನಮ್ಮ ಆಸೆ ಇದ್ದಿದ್ದೇನೆಂದರೆ ಇಲ್ಲಿಗೆ ಬರೋ ಜನರು ಇಬ್ಬರು ಬರ್ತಾರೋ, 200 ಜನ ಬರ್ತಾರೋ, 2000 ಜನ ಬರ್ತಾರೋ, ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇದ್ದಿದ್ದು ಎಷ್ಟು ಜನ ಬಂದು ಇಲ್ಲಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿಂದ ಹೋಗಿ ಎಷ್ಟು ಜನ ಅವರು ಬದಲಾವಣೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮನ ನಾವು ಏನು ಪರಿಕಲ್ಪನೆ ಇತ್ತು ಅದ್ರ ಪ್ರಕಾರ ಈ ಕಾರ್ಯಕ್ರಮ ಮಾಡಿದ್ದೀವಿ. ಜನರು ತುಂಬ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಇಂಪಾರ್ಟೆಂಟ್ ಏನಂದರೆ ಇದು ಬಿಗಿನಿಂಗು, ನೆಕ್ಸ್ಟ್ ಯಾವ ಥರ ಆಗತ್ತೆ, ಎಷ್ಟು ಜನ ಬದಲಾವಣೆಗಳು ಮಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವುಗಳು ಈ ಕಾರ್ಯಕ್ರಮ ಆದಮೇಲೆ ಪ್ರತಿಯೊಬ್ಬರು ಗ್ರಾಮದಲ್ಲೂ ಈಗ ಎಲ್ಲ ಬೂತ್ಗಳಲ್ಲೂ ಬರ್ಸ್ಕೊತಾ ಇದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಏನು ಬದಲಾವಣೆ ಮಾಡಬೇಕಂತ ಆಸಕ್ತಿ ಇರೋ ಅಂಥವ್ರನ್ನ ಅದ್ರ ಪ್ರಕಾರ ನಾವುಗಳು ಅವ್ರಿಗೆ ಏನು ಮಾಹಿತಿ ಕೊಡಬೇಕು, ಅವ್ರ ಜೊತೆ ಹೋಗಿ ಕೆಲಸ ಮಾಡೋಕ್ಕೆ ಎಲ್ಲ ಸಂಸ್ಥೆಗಳು ಮತ್ತು ರೈತ ಸಂಘಟನೆಯಿಂದ ಸ್ಥಳೀಯವಾಗಿರುವಂಥ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಇದೊಂದು ರಚನಾತ್ಮಕ ಕಾರ್ಯಕ್ರಮದಿಂದ ನಾವು ನಮ್ಮ ಹೋರಾಟನ ತಳಮಟ್ಟದಿಂದ ಇನ್ನೂ ಬಲಿಷ್ಠಗೊಳಿಸೋಕ್ಕೆ ಇದೊಂದು ಕಾರ್ಯಕ್ರಮನ ರೂಪಿಸಿದ್ವಿ. ಮತ್ತು ಬದಲಾವಣೆನ ಮತ್ತು ಬದುಕನ್ನು ಕಟ್ಕೊಡೋಕ್ಕೆ ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು ಸ್ವರಾಜ್ಯ ಗ್ರಾಮಗಳು, ಆ ಪರಿಕಲ್ಪನೆಯನ್ನು ಹೊಸ ಮುಖದಲ್ಲಿ ಹೊಸ ಪ್ರಯೋಗಗಳ ಮೂಲಕ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ. ಕಾರ್ಯಕ್ರಮದ ಬಗ್ಗೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಅನೇಕ ಗಣ್ಯರು ಮತ್ತು ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಗ್ರಾಮಗಳದ್ದು ಒಂದು ಮಾಡೆಲ್ ಆಗಿ ಅಲ್ಲಿದೆ. ಹಳ್ಳಿ ಅಂತಂತಿದ್ದಂಗೆ ಪ್ರತಿಯೊಂದು ಹಳ್ಳಿನೂ ಒಂದು ಉತ್ಪಾದಕನ ಘಟಕ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಒತ್ತು ಕೊಡೋದಕ್ಕೆ ಈ ಕಾರ್ಯಕ್ರಮ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಇದನ್ನು ನಾವು ಅಳವಡಿಸ್ಕೊಳ್ಳೋ ಇದ್ರ ಮೇಲೆ ಹೋಗುತ್ತೆ. ಹೇಗೆ ಅಳವಡಿಸ್ಕೊಳ್ತೀವಿ ಅಂದರೆ ಇದು ವೈಯಕ್ತಿಕವಾಗಿ ಒಬ್ಬರು ಇಬ್ಬರು ಮಾಡೋಂಥ ಕೆಲಸ ಅಲ್ಲ, ಸಾಮೂಹಿಕವಾಗಿ ಆಗಬೇಕಾಗಿರೋಂಥ ಒಂದು ಕೆಲಸ. ಮತ್ತು ಎಲ್ಲವೂ ನಗರ ಕೇಂದ್ರಿತವಾಗ್ತಿರೋ ಈ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಥರದ್ದೊಂದು ಆಗ್ತಾ ಇದೆಯಲ್ಲ, ಇದೇ ಮೊದಲನೇ ಬದಲಾವಣೆ, ಸುಧಾರಣೆ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಸಮಾರಂಭದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶಾಸಕರಾದ ಶ್ರೀನಿವಾಸ್, NT ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಪುಷ್ಪ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತಿ CEO ನಂದಿನಿ, ತಹಶೀಲ್ದಾರ್ ಸಂತೋಷ್, ಪಾಂಡುಪುರ ತಾಲೂಕು ಯುವ ವೀಣಾ ಭಾಗವಹಿಸಿದರು. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ಸುನೀತಾ ಪುಟ್ಟಣ್ಣಯ್ಯ, ಕೆಂಪೇಗೌಡ, ಕೆನ್ನಾಳು ವಿಜಯಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಯೋಜನೆ ಮಾಡಿದ್ದ ಈ ಉತ್ಸವ ಯಶಸ್ವಿಯಾಗಿ ಸಮಾಪ್ತಿ ಕಂಡಿತು. ನೇಗಿಲ ಯೋಗಿ ಪತ್ತಿನ ಸಹಕಾರ ಸಂಘ ಹಲವು ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸ್ವಂತ ಕಟ್ಟಡ ಹೊಂದುವ ಉದ್ದೇಶದಿಂದ ನೂತನ ಅಧ್ಯಕ್ಷರಾದ ವಿಜಯಕುಮಾರ್ ಮತ್ತು ನಿರ್ದೇಶಕರ ತೀರ್ಮಾನದಂತೆ ನಿವೇಶನ ಕೈಗೊಳ್ಳಲು ಈ ಸಂಬಂಧ ನಾಗಮಂಗಲದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಒಕ್ಕಲರ ತೀರ್ಮಾನದಂತೆ ನಿವೇಶನ ಕೈಗೊಳ್ಳಲು ಅನುಮತಿ ನೀಡಲಾಯಿತು. ನೇಗಿಲ ಯೋಗಿ ಪತ್ತಿನ ಸಹಕಾರ ಸಂಘದ 24-25 ಸಾಲಿನ 11ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ವೇದಿಕೆ ಕಾರ್ಯಕ್ರಮವನ್ನು ನೇಗಿಲ ಯೋಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನೂತನ ಅಧ್ಯಕ್ಷರಾದ ವಿಜಯಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪಿಗ್ಮಿ ಡಿಪಾಸಿಟ್ ಸಂಬಂಧಿಸಿದಂತೆ ಹೆಚ್ಚಿನ ಬಡ್ಡಿ ಕೊಡುವಂತೆ ಸರ್ವ ಸದಸ್ಯರು ಒತ್ತಾಯವನ್ನು ಮಾಡಿದರು. ನೇಗಿಲ ಯೋಗಿ ಪತ್ತಿನ ಸಹಕಾರ ಸಂಘದ ಹಿರಿಯ ಸಂಘದ ಸದಸ್ಯರಿಗೆ ಸನ್ಮಾನಿಸಲು ತೀರ್ಮಾನ ಮಾಡಲಾಯಿತು.
ನಾವು ಹೋಗ್ಬೇಕು, ಓದೋದಕ್ಕೊಂದು ಇದಿದೆ, ಗೌರವ ಇದೆ ಅಂತ ಅನ್ನೋದು ಆಸೆ ಆಕಾಂಕ್ಷೆಗಳಿರ್ತದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸದಸ್ಯರುಗಳು ಬಂದು ಸಭೆಗೆ ಹಾಜರಾಗ್ತಾರೆ. ನಾವು ಸಹಕರಿಸುತ್ತೇವೆ ಅಂತ ಹೇಳಿ ಈ ಎಲ್ಲ ಒಂದು ಮೀಟಿಂಗ್ ಅನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಸಭೆಯಲ್ಲಿ ನಾವು ಅವ್ರನ್ನ ಸ್ಮರಿಸಬೇಕಾಗಿತ್ತು, ಸ್ಮರಿಸಿದ್ದೀವಿ. ಅವರನ್ನ ಸ್ಮರಿಸ್ತಾನೆ ನಾವೇ ಬಿಟ್ಟಿಲ್ಲ. ಆದರೂ ಕೂಡ ಅವರ ಭಾವಚಿತ್ರವನ್ನು ಮುಂದೆ ಇಟ್ಟು ಅವ್ರನ್ನ ಇದು ಮಾಡಿ ಅನಾವರಣ ಮಾಡಿಕೊಂಡು ಕಾರ್ಯಕ್ರಮ ನಡೆಸಿದ್ದೆ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನೇಗಿಲುಯೋಗಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸುಮಿತ್ರರವರು 24-25 ಸಾಲಿನ ಖರ್ಚು ವೆಚ್ಚದ ವಿವರ ಒದಗಿಸಿದರು. 2% ತಗ್ಗಿದ್ದಾರೆ, 7,190 ರೂಪಾಯಿ. ಕರಡು ಸಾಲದ ನಿಧಿ 10%, 39,960 ರೂಪಾಯಿ 84 ಪೈಸೆ. ಕಟ್ಟಡ ನಿಧಿ 10%, 39,906 ರೂಪಾಯಿ. ಸಾಮಾನ್ಯ ಕ್ಷೇಮ ನಿಧಿ 10%, 39,906 ರೂಪಾಯಿ. ಮರಣ ಪರಿಹಾರ ನಿಧಿ 5%, 19,953 ರೂಪಾಯಿ. ಮಕ್ಕಳ ಪ್ರತಿಭಾ ಪುರಸ್ಕಾರ ನಿಧಿ 1%, 3,990 ರೂಪಾಯಿ. ಜುಬಿಲಿ ನಿಧಿ 5%, 19,953 ರೂಪಾಯಿ. ಧರ್ಮಾತ್ಮ ನಿಧಿ 10%, 39,906 ರೂಪಾಯಿ. ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್, ಪುಂಗಾ, ಪ್ರವೀಣ್ ಕುಮಾರ್, ಮಂಜುನಾಥ್, ಪುರುಷೋತ್ತಮ್, ರಾಮಕೃಷ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮದ್ದೂರು ಗಲಭೆ ಪ್ರಕರಣ ಬಿಜೆಪಿ, ಜೆಡಿಎಸ್ ಹಾಗೂ ಹಿಂದೂಪರ ಸಂಘಟನೆಗಳ ಪ್ರತಿಭಟನೆಗಳ ವಿರುದ್ಧ ಈಗ ಪ್ರಗತಿಪರರ ರ್ಯಾಲಿ ಶುರುವಾಗಿದೆ. ಪ್ರಗತಿಪರರ ರ್ಯಾಲಿಗೆ ಮುಸ್ಲಿಮರು ತನುಮನ ಧನ ನೀಡಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಜಾಮಿಯಾ ಮಸೀದಿ ಅಧ್ಯಕ್ಷ ಹೇಳಿಕೆ ನೀಡಿದ್ದಾರೆ. ಜಾಮಿ ಮಸೀದಿ ಅಧ್ಯಕ್ಷರಾದ ಅದಿಲ್ ಅಲಿ ಖಾನ್ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪ್ರತಿಭಟನಾ ಪೂರ್ವಭಾವಿ ಸಭೆಯಲ್ಲಿ ಈ ಮಾಹಿತಿ ಹೊರಹಾಕಲಾಗಿದೆ. ಪ್ರತಿಭಟನೆ ಮಾಡಲು ಹಣ ಕೂಡ ಮುಖ್ಯವಾಗಿದೆ. ನಿಮ್ಮ ಪ್ರತಿಭಟನಾ ರ್ಯಾಲಿಗೆ ನಾವು ಧನಸಹಾಯ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ. ಮೊನ್ನೆಯಷ್ಟೇ ಶಾಂತಿ ಮಂತ್ರ ಪಠಿಸಿದಂಥ ಮುಸ್ಲಿಂ ಮುಖಂಡ ಅದಿಲ್ ಅಲಿ ಖಾನ್ ಈ ಹಿಂದೆ ನಮ್ಮವರೇ ಕಲ್ಲೆಸೆದು ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು. ಈಗ ಪ್ರಗತಿಪರರ ಪ್ರತಿಭಟನೆಗೆ ಅವರು ಕೈಜೋಡಿಸಿದ್ದಾರೆ. ಇದೇ ತಿಂಗಳು 22ರಂದು ಮದ್ದೂರಿನಲ್ಲಿ ಈ ಪ್ರಗತಿಪರರ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ. ಅದನ್ನೇ ಹಿಡ್ಕೊಂಡು ನಾವು ಬೇರೆ ರಾಜ್ಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಇದು ಮಾಡಿ ನಮ್ಮ ಮದ್ದೂರು ಮಾನ ಮನೆಯೆಲ್ಲ ಹರಾಜಾಗ್ತಾ ಇದೆ. ಇದನ್ನ ನಾವು ಇಲ್ಲಿಗೆ ಬಿಡ್ಬಿಟ್ರೆ ನಾವು ಬದುಕೋದೇ ಕಷ್ಟ ಆಗ್ತದೆ. ನಮ್ಮ ಜನ ಮುಂದಿನ ಪೀಳಿಗೆಯವರು ತಲೆ ಮಾಡೋದೇ ಕಷ್ಟ ಆಗೋಗುತ್ತೆ. ಅವ್ರು ಏನು ಕನಸು ಕಾಣ್ತಾ ಇದ್ದಾರೆ ಆ ಕನಸು ನನ್ಸಾದಂಗೆ ನನಗೆ ಈಗ ನಿನ್ನೆಯಿಂದ ಹಂಗೆ ಅನ್ನಿಸ್ತಾ ಇಲ್ಲ. ಮತ್ತೆ ಇರಲಿಲ್ಲ, ಎಲ್ಲರಿಗೂ ಫೈಟ್ ಮಾಡ್ತೀರಿ, ನೀವೆಲ್ಲ ಇದ್ದೀರಿ, ನಮ್ಮ ಜೊತೆ ಇದ್ದೀರಿ, ಈಗಲೂ ಇದ್ದೀರಿ. ಈಗ ಇಲ್ಲದೆ ಇರ್ತಾ ಇದ್ರೆ ನಮ್ಮ ಈ ಕಷ್ಟದ ಕಾಲದಲ್ಲಿ ನೀವೆಲ್ಲರೂ ಸೇರಿ ನಾವ್ಯಾರೂ ನೀವು ಕರೀಲಿಲ್ಲ, ಜಗದೀಶ್ ಮಾಡ್ರಿ ಹಿಂಗೆ ಅಂತ ನಾವು ಕೇಳಲಿಲ್ಲ. ನೀವೇ ಆಲೋಚನೆ ಮಾಡಿ ನಾವು ಕಷ್ಟ ಸುಖ ಭಾಗ್ಯ ಆಗಿದ್ದೇವೆ. ಇದಕ್ಕೆ ನಾವು ಮದ್ದೂರಿನ ಇಡೀ ಮುಸ್ಲಿಂ ಜನಾಂಗಕ್ಕೆ ಋಣಿಯಾಗಿರ್ತೀವಿ. ಈಗ 22ನೇ ತಾರೀಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು, ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಇಡೀ ಮುಸ್ಲಿಂ ಜನಾಂಗದವರು ಅದನ್ನು ಬೆಂಬಲಿಸ್ತೀವಿ. ಅದಕ್ಕೆ ಏನು ಬೇಕೋ ತನು ಮನ ಧನ. ಯಾಕಂದ್ರೆ ಧನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ದಡ ಮುಡ್ಬೇಕಾದ್ರೆ ಅದು ಧನನೂ ಬೇಕು. ಅದಕ್ಕೆ ಏನಿಲ್ಲ ಇರ್ತದೆ ಖರ್ಚು ವೆಚ್ಚಗಳು ಏನಾದ್ರು ತಗೊಳಿದ್ರೆ, ಯಾಕೆ ಬ್ಯಾನರ್ ಮಾಡ್ಬೇಕಾಯ್ತದೆ, ಒಂದು ಹ್ಯಾಂಡ್ರಿಗಳು ಮಾಡ್ಬೇಕಾಯ್ತದೆ, ಅನ್ಬೇಕಾಯ್ತದೆ, ಅದೆಲ್ಲ ಆ ಎಲ್ಲ ಖರ್ಚು ವೆಚ್ಚಗಳನ್ನ ನಾವು ಮುಸ್ಲಿಂ ಸಮುದಾಯದವರೇ ಒತ್ಕೊಳ್ತೀವಿ. ಯಾಕಂದ್ರೆ ನೀವು ನಮಗೋಸ್ಕರ ಮಾಡ್ತಾ ಇರೋದು. ನೀವು ಏನ್ ಮಿಕ್ಸ್ ಮಾಡ್ತೀರಿ ಅದಕ್ಕೆ ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಮತ್ತು ಜಿಲ್ಲಾ ವಿಶ್ವಕರ್ಮ ಸಮಾಜದ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಸೆಪ್ಟೆಂಬರ್ 17ರಂದು ಮಧ್ಯಾಹ್ನ 2 ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಸುದರ್ಶನ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿನ ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮೆರವಣಿಗೆ ನಡೆಯಲಿದೆ ಅಂತ ಹೇಳಿದರು. ವಿಶ್ವ ಒಕ್ಕಲಿಗ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಉದ್ಘಾಟನೆ ನೆರವೇರಿಸಲಿದ್ದು, ಮಂಡ್ಯ ಶಾಸಕ ರವಿಕುಮಾರ್ ಗೌಡಗಣಿಗೆ ಅಧ್ಯಕ್ಷತೆ ವಹಿಸುವರು ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕುಮಾರ್, ಕೆಆರ್ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಎಡಿಸಿ ಬಿಸಿ ಶಿವಾನಂದ ಮೂರ್ತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಾಕ್ಟರ್ ಬಿ ವಿ ನಂದಿ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮುದಾಯದ 11 ಸಾಧಕರನ್ನು ಸನ್ಮಾನಿಸಲಾಗುವುದು ಅಂತ ವಿವರಿಸಿದರು. ಸೆಪ್ಟೆಂಬರ್ 17 ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಾವು ಆಯೋಜಿಸಿಕೊಂಡಿದ್ದೇವೆ. ಜಿಲ್ಲಾಡಳಿತ ಮತ್ತು ಕಲಾ ಸಂಸ್ಕೃತಿ ಇಲಾಖೆಯಿಂದ ಹಾಗೂ ನಮ್ಮ ಜಿಲ್ಲೆಯ 7 ತಾಲೂಕಿನ MLAಗಳು, ನಮ್ಮ ಮಿನಿಸ್ಟರಾದ ಚಲುವರಾಯಸ್ವಾಮಿ ಅವರು ಹಾಗೂ ಅವರ ಉದ್ಘಾಟನೆ ಇರುತ್ತದೆ.
ಹಾಗೂ ಮಂಡ್ಯ ಜಿಲ್ಲಾ ರವಿಕುಮಾರ್ ಅವರು ಅವರ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರುತ್ತದೆ. ಹಾಗೆ ಮದ್ದೂರಿನ ತಾಲೂಕಿನ MLA ಅವರಾದ ಉದಯೂರವರು ಹಾಗೂ ಮಳವಳ್ಳಿ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಹಾಗೂ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂದಿಸಿದ್ದೇಗೌಡರವರು ಹಾಗೂ ಪಾಂಡುಪುರ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು, KR ಪೇಟೆ ಶಾಸಕರಾದ ಮಂಜೂರವರು, ಈಗ 7 ತಾಲೂಕಿನ ಎಲ್ಲ MLAಗಳು ಆಗಮಿಸಿ ನಮ್ಮ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಳ್ಳಲು MLC ಅವರು ಎಲ್ಲರೂ ಸಹ ಇರ್ತಾರೆ. ಹಾಗೆ ಎಲ್ಲರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಿಕೊಳ್ಳಲು ಸೆಪ್ಟೆಂಬರ್ 17 ಬೆಳಗ್ಗೆ 11 ಗಂಟೆಗೆ DC ಆಫೀಸಿಂದ ಕಲಾಮಂದಿರ ಗಂಟ ಮೆರವಣಿಗೆ ಇರ್ತದೆ. ತದನಂತರ ಮಧ್ಯಾಹ್ನ 1 ಗಂಟೆಯ ನಂತರ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಅದರಲ್ಲಿ ಎಲ್ಲ ತಾಲೂಕಿನ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಹಾಜರಿರ್ತಾರೆ. ಹಾಗೂ ಕುಲಬಾಂಧವರ ಎಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಸಮಾಜಕ್ಕೆ ಹೋರಾಟ ಕೊಟ್ಟಂಥ ಎಲ್ಲ ಒಂದು 300 ಜನ ವಿಶ್ವಕರ್ಮ ಜನಾಂಗದ ನಾಯಕರುಗಳಿಗೆ ನಮ್ಮ ಆಡಳಿತದ ವತಿಯಿಂದ ನಾವು ಸನ್ಮಾನ ಏರ್ಪಡ್ಕೊಂಡಿರ್ತೇವೆ. ಹಾಗೂ ಇದರಲ್ಲಿ 10 ಜನ ಸನ್ಮಾನಿತರು ವಿಶೇಷವಾಗಿರ್ತಾರೆ. 10 ಜನ ವಿಶೇಷ ಸನ್ಮಾನಿತರಿರ್ತಾರೆ. ಇದರಲ್ಲಿ ಅರ್ಕೇಶಾಚಾರ್ ಸಂತೆಕಸಲ್ಗೆರೆ, ಯೋಗಾಚಾರ್ ಮಂಡ್ಯ, ಶ್ರೀನಿವಾಸಾಚಾರ್ ಬದನ್ಗೆರೆ ನಾಮಗಳ, ಲಿಂಗಾಚಾರ್ ಆತ್ಕೂರು ಮದ್ದೂರು, ಚಿಕ್ಕಣಚಾರ್ ಕಾಗೇಪುರ ಮಳವಳ್ಳಿ, ವಾಸುದೇವ್ KT KR ಪೇಟೆ, ಈರಾಚಾರಿ ಬಿನ್ ಕರಿಯಾಚಾರ್ ಚಿಕ್ಕಮರಳಿ ರೈತ ವಿಶ್ವಕರ್ಮ, ಹಳ್ಳಿಕೆರೆ ಈಶ್ವರಾಚಾರ್ HP ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಆಮೇಲೆ ಭಾಗ್ಯಮ್ಮರವರು ಯೋಗಪಟು ಚಿಕ್ಕಮಂಡ್ಯದವರು, ಮಹಿಳಾ ಯೋಗಪಟು ಅವರು. ಹಾಗೆ ನರಸಿಂಗಾಚಾರ್ ಅಲ್ಲೆಗೆರೆಯವರು ಪುರೋಹಿತರವರು. ಇಷ್ಟು ಜನಕ್ಕೂ ನಾವು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಇಟ್ಕೊಂಡಿರ್ತೇವೆ. ಗೋಷ್ಠಿಯಲ್ಲಿ ಬಸವರಾಜು, ಪುಟ್ಟಸ್ವಾಮಿ, ಸೋಮು, ನರಸಿಂಹಾಚಾರ್ ಇದ್ದರು. ವಾಯ್ಸ್ ಆಫ್ ವಿಶ್ವಪತ್ರಿಕೆಯ ವಾರ್ಷಿಕೋತ್ಸವ ಮತ್ತು ಅಭಿನಂದನೆ ಹಾಗೂ ಎಡೆಮುರಿ ಚಿತ್ರದ ಟ್ರೇಲರ್ ಬಿಡುಗಡೆಯನ್ನು ಸೆಪ್ಟೆಂಬರ್ 17ರಂದು ಸಂಜೆ 4 ಗಂಟೆಗೆ ನಗರದಲ್ಲಿನ ನೆಹರು ನಗರದ ಚೆಲುವೆ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವುದಾಗಿ ರಾಷ್ಟ್ರೀಯ ಭೀಮಾ ಪಡೆಯ ಜಿಲ್ಲಾಧ್ಯಕ್ಷರಾದ SP ನಾರಾಯಣಸ್ವಾಮಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆಯಲ್ಲಿ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟನೆ ಮಾಡುವರು. ಚಾಮರಾಜನಗರ ನಳಂದ ವಿಶ್ವವಿದ್ಯಾಲಯದ ಬೌದ್ಧ ಉಪನ್ಯಾಸಕ ಬೋಧಿ ದಂತ ಬಂತೇಜಿ ದಿವ್ಯ ಸಾನ್ನಿಧ್ಯ ವಹಿಸುವರು ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ B ಸೋಮಶೇಖರ್, ಮಾಜಿ ಶಾಸಕ DS ವೀರಯ್ಯ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮನ್ಮೂಲ್ ಅಧ್ಯಕ್ಷ ಶಿವಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ರಾಜಮೂರ್ತಿ, ಫೀಲ್ಡ್ ಬ್ಯಾಂಕ್ ನಿರ್ದೇಶಕ ಶಿವಲಿಂಗೇಗೌಡ, ವೆಂಕಟೇಶ್, ಹೊಸಜೀವನ ಫೌಂಡೇಶನ್ನ ಗಣೇಶ್ ಪಿಂಚೇಗೌಡ, ರೈತ ಪರ ಹೋರಾಟಗಾರ ಹೆಮ್ಮೆಗೆ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಲಾಗುವುದು ಅಂತ ಹೇಳಿದರು. ವಾಯ್ಸ್ ಆಫ್ ವಿಶ್ವಪತ್ರಿಕೆ ವಾರ್ಷಿಕೋತ್ಸವ ಮತ್ತು ಅಭಿನಂದನೆ ಹಾಗೂ ಎಡೆಮುರಿ ಚಿತ್ರದ ಟ್ರೈಲರನ್ನು ಈ ಯಶೋಧ ಎಂಟರ್ಪ್ರೈಸಸ್ ಅಡಿಯಲ್ಲಿ ನಡೆಸ್ತಾ ಇದ್ವಿ. ಅದು 17ನೇ ತಾರೀಕು ಬುಧವಾರ ಸಂಜೆ 5 ಗಂಟೆಗೆ ಚೆಲುವಯ್ಯ ಪಾರ್ಕ್ ನೆಹರು ನಗರದಲ್ಲಿ. ದಯಮಾಡಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಒಂದು ಎಡೆಮುರಿ ಚಲನಚಿತ್ರಕ್ಕೆ ನೀವು ಭಾಗಿಯಾಗಬೇಕು ಅಂತ ಕೋರ್ತಾಯಿದ್ವಿ. ಮತ್ತು ಇನ್ನೊಂದೇನು ಅಂದರೆ, ನಾನು ಕೂಡ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದ್ದೇನೆ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇದೀಗ ತಾನೇ ರಾಷ್ಟ್ರೀಯ ಭೀಮ ಪಡೆ ಎನ್ನುವಂಥ ಒಂದು ಪಡೆಗೆ ಜಿಲ್ಲಾಧ್ಯಕ್ಷನಾಗಿ ನಾನು ನೇಮಕ ಆಗಿದೆ. ನನ್ನ ಹೆಸರು SP ನಾರಾಯಣಸ್ವಾಮಿ ಅಂತ. ಮತ್ತು ಇನ್ನೊಂದೇನು ಅಂದರೆ, ಇದು ಸುಮಾರು 10 ತಿಂಗಳ ಕಾಲ ನಡೆದಂಥ ಒಂದು ಚಲನಚಿತ್ರ. ಪೂರ್ಣ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಿ ಇದೀಗ ನಾವು ಟ್ರೈಲರ್ನ ಮಾಡ್ತಾಯಿದ್ವಿ. ಮತ್ತು ಬಿಡುಗಡೆ ದಿನಾಂಕವನ್ನು ಆ ದಿನದಂದೇ ನಾವು ಘೋಷಣೆ ಮಾಡೋರಿದ್ದೀವಿ. ಗೋಷ್ಠಿಯಲ್ಲಿ ಯೋಗಾನಂದ, ಜೂನಿಯರ್ ಅಂಬರೀಷ್, ಖ್ಯಾತಿಯ ಪುಟ್ಟಸ್ವಾಮಿ, ಜೂನಿಯರ್ ನರಸಿಂಹರಾಜು ಇದ್ದರು. ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯವು ಜಾತಿ ನಮೂದಿಸುವ ಸಂಬಂಧ ಜಾಗೃತಿ ಮೂಡಿಸುವ ಸಲುವಾಗಿ ಸೆಪ್ಟೆಂಬರ್ 16ರಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜಾಗೃತಿ ಸಭೆಯು ಏರ್ಪಡಿಸಲಾಗಿದೆ ಅಂತ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಅಶೋಕ್ ಜಯರಾಮ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಆಶ್ರಯದಲ್ಲಿ ಮುಖಂಡರು, ಜನಪ್ರತಿನಿಧಿಗಳ ಮೂಲಕ ಜಾಗೃತಿ ಮೂಡಿಸಲು BG ಸಮುದಾಯ ಭವನದಲ್ಲಿ ಸಂಜೆ 4 ಗಂಟೆಗೆ ಜಾಗೃತಿ ಸಭೆ ನಡೆಸಲಾಗುವುದು ಅಂತ ಹೇಳಿದರು. ಕಾಂತರಾಜು ವರದಿಯಲ್ಲಿ ಸಮುದಾಯದ ಅಂಕಿಅಂಶಗಳು ಸರಿಯಾಗಿರಲಿಲ್ಲ. ಆದ್ದರಿಂದ ಸೆಪ್ಟೆಂಬರ್ 22ರಿಂದ ಆರಂಭವಾಗಲಿರುವ ಜಾತಿ ಸಮೀಕ್ಷೆ ಒಕ್ಕಲಿಗ ಸಮುದಾಯದವರು ಜಾತಿ ನಮೂದಿಸುವ ವೇಳೆ ಒಕ್ಕಲಿಗ ಜಾತಿಯಡಿ ಉಪಜಾತಿಯನ್ನು ನಮೂದಿಸಲು ಮುಂದಾಗಬೇಕು ಅಂತ ಮನವಿ ಮಾಡಿದರು. ಸಂಜೆ 4 ಗಂಟೆಗೆ BGS ಮಂಡ್ಯ ನಗರದ BGS ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಏನು ಮಾಡಲು ಹೊರಟಿದೆ, ಅದರ ಅಂಗವಾಗಿ ಒಕ್ಕಲಿಗ ಸಮುದಾಯದವರು ಯಾವ ರೀತಿ ಈ ಒಂದು
ಜಾತಿ ಜನಗಣತಿಯಲ್ಲಿ ಪಾಲ್ಗೊಳ್ಬೇಕು, ಅದರ ವಿಚಾರವಾಗಿ ಸಮುದಾಯಕ್ಕೆ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಒಕ್ಕಲಿಗ ಸಂಘಟನೆಗಳ ಪದಾಧಿಕಾರಿಗಳ ಮತ್ತು ಮುಖಂಡರುಗಳ ಒಂದು ಪೂರ್ವಭಾವಿ ಒಂದು ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ದಿನಾಂಕ ಸೆಪ್ಟೆಂಬರ್ 16, ಸ್ಥಳ BGS ಸಮುದಾಯ ಭವನ, ಮಂಡ್ಯ ನಗರ, ಸಮಯ 4 ಗಂಟೆ ಸಂಜೆ. ಈ ಒಂದು ಜಾಗೃತಿ ಸಭೆಗೆ ಜಿಲ್ಲೆಯ 7 ತಾಲೂಕಿನಿಂದ ಒಕ್ಕಲಿಗ ಸಮುದಾಯ ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನ ಆಹ್ವಾನಿಸಲಾಗಿದೆ. ಅದರ ಜೊತೆಗೆ ವಿವಿಧ ಹಂತದ ಚುನಾಯಿತ ಮತ್ತು ಇನ್ನಿತರೆ ಮುಖಂಡರುಗಳನ್ನ ಪ್ರತಿ ಗ್ರಾಮದಿಂದ ಕರೆತರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಸಂಘದ ಖಜಾಂಚಿ ನಲ್ಲಿಗೆರೆ ಬಾಲು ಮಾತನಾಡಿ, ಸಮೀಕ್ಷೆಯಲ್ಲಿ 60 ಅಂಶಗಳ ಪ್ರಶ್ನೆಗಳನ್ನು ಭರ್ತಿ ಮಾಡಬೇಕಾಗಿದೆ. ಈ ಸಂಬಂಧ ಸಮುದಾಯದ ಮುಖಂಡರು ಹಾಗೂ ಜನಪ್ರತಿನಿಧಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಜಿಲ್ಲೆಯ ತಾಲೂಕು, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ, ವಿಧಾನ ಪರಿಷತ್ನ ಹಾಲಿ ಮಾಜಿ ಸದಸ್ಯರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸಬೇಕು ಅಂತ ಮನವಿ ಮಾಡಿಕೊಂಡರು. ಏನು ಜಾತಿ ಗಣತಿಯಲ್ಲಿ ಕಳೆದ ಬಾರಿ ಕಾಂತರಾಜ್ ಆಯೋಗವನ್ನು ಮಾಡಿದಂಥ ಜಾತಿ ಗಣತಿ ಸಮೀಕ್ಷೆ ಸರಿಯಾದ ಕ್ರಮದಲ್ಲಿ ಆಗಿಲ್ಲ, ಅದನ್ನು ವಜಾ ಮಾಡಬೇಕು, ಯಾವುದೇ ಕಾರಣಕ್ಕೆ ಅದನ್ನು ನೀವು ಅನುಷ್ಠಾನ ಮಾಡಬಾರ್ದು ಅಂತೇಳಿ ಸರ್ಕಾರದ ಮೇಲೆ ಮಠ ಹಾಗೂ ನಮ್ಮ ಕುಲ ಬಾಂಧವರು, ರಾಜ್ಯ ವಕೀಲರ ಸಂಘ ವಿಶೇಷವಾಗಿ ಹೋರಾಟವನ್ನು ಮಾಡಿದಂಥ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದಿಸಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದೆ. ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ರಾಜ್ಯ ವಕೀಲರ ಸಂಘ ನಮ್ಮೆಲ್ಲ ಕುಲ ಬಾಂಧವರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಸರಿಯಾದ ಕ್ರಮದಲ್ಲಿ ನಾವು ಜಾತಿ ಗಣತಿಗೆ ಸಮೀಕ್ಷೆಗೆ ಬಂದಾಗ ಪ್ರತಿಯೊಂದು ಮಾಹಿತಿಯನ್ನು, ನಿಖರವಾದ ಮಾಹಿತಿಯನ್ನು ಕೊಡಬೇಕು ನಮ್ಮ ಜನಾಂಗದವರು ಅಂತೇಳಿ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹಾಗೂ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ನಮ್ಮ ಕುಲಬಾಂಧವರನ್ನು ಜಾಗೃತಿ ಮೂಡಿಸೋ ಕೆಲಸವನ್ನು ರಾಜ್ಯ ವಕೀಲರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮಾಡಲಿಕ್ಕೆ ಕಂಕಣ ತೊಟ್ಟಿದ್ದೀವಿ. ಗೋಷ್ಠಿಯಲ್ಲಿ MR ರಾಘವೇಂದ್ರ, ಚಂದ್ರಶೇಖರ್, ತಿಮ್ಮೇಗೌಡ, ಸುಜಾತ ಕೃಷ್ಣ, ತಮ್ಮಯ್ಯ, ನಾರಾಯಣ್ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,